ಅಧ್ಯಾಯ 41 ಕೊನೆಗೂ ಮಾಲುಬಾಯಿ ಮತ್ತು ರತ್ನಮ್ಮ ವಿಜಯದ ಪತಾಕೆ ಹಾರಿಸಿದ್ದರು. ಮಾಂಗಲ್ಯ ಧಾರಣೆಯಾದ ಬಳಿಕ ಅವಳ ಹಣೆಗೆ ಸಿಂಧೂರ ಇಡುವಂತೆ ಸೂಚಿಸಿದ್ದರು ಪುರೋಹಿತರು. ಅವರ ಮಾತಿನಂತೆಯೇ ಅವಳ ಹಣೆಗೆ ಸಿಂಧೂರ ಇಟ್ಟಿದ್ದನು. ಆದರೂ ಅವನತ್ತ ನೋಡುವ ಕೃಪೆ ಮಾಡಲಿಲ್ಲ ಅವಳು. ಒತ್ತರಿಸಿ ಬರುತ್ತಿದ್ದ ಅಳುವನ್ನು ತಡೆದುಕೊಂಡು ಬಂಡೆಕಲ್ಲಿನ ಹಾಗೆ ಕೂತುಬಿಟ್ಟಿದ್ದಳು. ಅಗ್ನಿಕುಂಡದ ಸುತ್ತಲೂ ಸತೀಪತಿ ಇಬ್ಬರೂ ಸಪ್ತಪದಿ ತುಳಿಯಲು ಪುರೋಹಿತರು ಸೂಚಿಸಿದಾಗ, ಹೇ ಗುಲ್ಡು, ಅತ್ತಿದ್ದು ಸಾಕು, ಬಾ ಸಪ್ತಪದಿ ತುಳಿಯೋಣ. ಮದುವೆ ಅನ್ನೋ ಈ ಪವಿತ್ರವಾದ ಬಂಧನದಲ್ಲಿ ಈ ಸಪ್ತಪದಿ ತುಳಿಯೋದು ಕೂಡ ಬಹಳ ಮುಖ್ಯ ಕಣೆ. ಇದೆಲ್ಲ ಜೀವನದಲ್ಲಿ ಒಂದೇ ಸಲ ಸಿಗೋದು, ಮತ್ತೆ ಮತ್ತೆ ಸಿಗಲ್ಲ. ಮಧುಮಗಳು ನೀನು ಖುಷಿಯಿಂದ ಇರೋದ್ಬಿಟ್ಟು ಒಳ್ಳೆ ಸತ್ತವರ ಮನೆ ಮುಂದೆ ಮುಖ ಹೊತ್ತು ಸಂಬಂಧಿಕರು ಕೂತಿರ್ತಾರಲ್ಲ, ಆ ಥರ ಕೂತಿದೀಯ ನೀನು ಅಲ್ವೇ? ಅದು ಹೇಗೆ ಅಂದ್ಕೊಂಡೆ ನೀನು? ನಂಗೆ ಕೊಡ್ಬೇಕಾಗಿರೋ 2275 ರೂಪಾಯಿ ಬ್ಯಾಲೆನ್ಸ್ ಕೊಡದೆ ಯಾಮಾರ್ಸಿ ಹೋಗ್ಬೋದಂತ ಎಂದು ತನ್ನ ಪಕ್ಕದಲ್ಲಿ ಕೂತಿದ್ದವನ ಕಡೆಯಿಂದ ಧ್ವನಿ ಬಂದದನ್ನ ಕೇಳಿ ಪರಮಾಶ್ಚರ್ಯ ಆಗಿತ್ತು ಹುಡುಗಿಗೆ. ಅಲ್ಲಿ ತನಕ ನಿರ್ಭಾವುಕ ಮುಖ ಹೊತ್ತು ಅಳುತ್ತಾ ತಲೆತಗ್ಗಿಸಿಯೇ ಕೂತಿದ್ದ ಹುಡುಗಿ ಒಮ್ಮೆಲೇ ಧ್ವನಿ ಬಂದ ಕಡೆ ತಿರುಗಿದರೆ ಮುಖಕ್ಕೆ ಹಾಕಿದ್ದ ಬಿಳಿ ಬಣ್ಣದ ಪರದೆಯನ್ನ ಸರಿಸಿ ಅವಳಿಗೆ ತನ್ನ ನಿಜವಾದ ಮುಖದರ್ಶನ ಮಾಡಿಸಿದವನು ಹುಬ್ಬು ಕುಣಿಸಿ ನಕ್ಕರೆ ಅವನನ್ನೇ ಅಚ್ಚರಿಯಿಂದ ನೋಡುತ್ತಾ ಉಳಿದು ಬಿಡುತ್ತಾಳೆ ಪ್ರಾರ್ಥನಾ. ಅವಳಿಗೆ ಏನು ಮಾತಾಡಬೇಕೋ ತಿಳಿಯುತ್ತಿಲ್ಲ. ಪದಗಳಿಗಾಗಿ ತಡಕಾಡಿ ಸೋತುಬಿಟ್ಟಿದ್ದಳು. ಯಾಕೆಂದರೆ ಮಧುಮಗನ ವಸ್ತ್ರ ಧರಿಸಿ ಹಸೆಮಣೆಯಲ್ಲಿ ಕೂತಿದ್ದವನು ಗುಳಿಕೆನ್ನೆಯ ಹುಡುಗ ಪ್ರಖ್ಯಾತ್, ಅವಳ ಪ್ರೀತಿಯ ಶುಂಠಿಶಂಕರ. ಅವಳಿಗಷ್ಟೇ ಅಲ್ಲದೆ ಉಪಸ್ಥಿತಿಯಲ್ಲಿದ್ದ ರತ್ನಮ್ಮ, ಮಾಲುಬಾಯಿ, ಸುಬ್ಬಣ್ಣ ಪಟೇಲರಿಗೂ ಕೂಡ ಆಶ್ಚರ್ಯ ಆಗಿತ್ತು. ಒಂದು ಕ್ಷಣ ನಿಬ್ಬೆರೆಗಾದ ಮಾಲುಬಾಯಿ ಮತ್ತು ರತ್ನಮ್ಮ ಒಬ್ಬರೂ ಒಬ್ಬರ ಮುಖ ನೋಡಿಕೊಂಡು, ಮದುವೆ ಮಂಟಪದಲ್ಲಿ ಈ ಹುಡುಗ, ಇವನು ಇಲ್ಲಿಗೆ ಹೇಗೆ ಬಂದ? ಹಾಗಾದ್ರೆ ನಮ್ ನಂಜುಂಡ ಎಲ್ಲಿ? ಎಂದು ಅಚ್ಚರಿಯಿಂದ ಉದ್ಗಾರ ತೆಗೆದರೆ, ಅವನು ಇಲ್ಲಿದ್ದಾನೆ, ಅಲ್ಲೆಲ್ಲಿ ನೋಡ್ತಾ ಇದ್ದೀರಾ? ಮದುವೆ ಗಂಡು ಕ್ಷೇಮವಾಗಿ ನಮ್ ಜೊತೆನೇ ಇದ್ದಾನೆ, ಸ್ವಲ್ಪ ಈ ಕಡೆ ನೋಡಿ ಎಂದು ಧ್ವನಿ ಬಂದಿತ್ತು. ಈಗ ಎಲ್ಲರ ಕಣ್ಣು ಧ್ವನಿ ಬಂದ ಕಡೆಯೇ ನೆಟ್ಟಿದ್ದವು. ರಂಜಿತ್ ಮತ್ತು ಭುವನ್ ಇಬ್ಬರೂ ನಂಜುಂಡನನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡಿಬಿಟ್ಟಿದ್ದರು. ಅವನಿಗೆ ಚೆನ್ನಾಗಿ ಥಳಿಸಿದ್ದಾರೆ ಅನ್ನುವುದು ಊದಿಕೊಂಡ ಅವನ ಮುಖ ನೋಡಿದಾಗಲೇ ತಿಳಿದಿತ್ತು. ಅದನ್ನು ಕಂಡು ಇನ್ನೂ ಆಶ್ಚರ್ಯ ಆಗಿತ್ತು ಅವರೆಲ್ಲರಿಗೂ. ಆಶ್ಚರ್ಯ ಆಗ್ಬೇಡಿ, ಇವರಿಬ್ರೂ ನನ್ ಫ್ರೆಂಡ್ಸ್, ನನ್ ಮದುವೆಗೆ ಅಂತ ಬಂದಿದ್ದಾರೆ. ಇನ್ನೂ ಒಬ್ಳಿದ್ದಾಳೆ ರಮ್ಯಾ ಅಂತ, ಥೇಟ್ ನಮ್ ಪ್ರಣತಿ ಥರ. ಆದ್ರೆ ಅವಳು ಮದ್ವಿಗ್ ಬಂದಿಲ್ಲ. ಇಲ್ಲಿಗ್ ಬಂದ್ರೆ ನನ್ ಹೆಂಡ್ತಿ ಪ್ರಾರ್ಥನಾನ ಮನೆ ತುಂಬಿಸ್ಕೊಳ್ಳೋರ್ಯಾರು? ಅದಕ್ಕೆ ಅವಳು ಮನೇಲೇ ಇದ್ದು ಎಲ್ಲ ತಯಾರ್ ಮಾಡ್ತಾ ಇದ್ದಾಳೆ ಎಂದು ತಣ್ಣಗೆಯೇ ಉತ್ತರಿಸಿದ್ದನು ಪ್ರಖ್ಯಾತ್. ಪ್ರಾರ್ಥನಾ ಮಾತ್ರ ಮೂಕ ಪ್ರೇಕ್ಷಕಿಯ ಹಾಗೆ ನಿಂತುಬಿಟ್ಟಿದ್ದಾಳೆ. ತನ್ನ ಸುತ್ತಮುತ್ತ ಅದೇನು ನಡೆಯುತ್ತಿದೆ ಅನ್ನುವುದೇ ಅವಳಿಗೆ ತಿಳಿಯುತ್ತಿಲ್ಲ. ಅಕ್ಕಯ್ಯ, ಕೊನೆಗೂ ನನ್ ಹೆಂಡ್ರು ಈ ಮೈಸೂರ್ ಹುಡ್ಗನ್ ಪಾಲ್ಗೆ ಬುಟ್ಲು. ಅಯ್ಯೋ ಶಿವನೇ, ಈ ಅನ್ಯಾಯನ ಯಾರ್ ಕೇಳೋರಿಲ್ವೇ? ಅಯ್ಯಯ್ಯೋ ಅಯ್ಯಯ್ಯೋ, ಹೋಯ್ತು, ಎಲ್ಲ ಹೋಯ್ತು. ಆ ಕಡೆ 100 ಕೋಟಿ ರೂಪಾಯಿ ಬೆಲೆ ಬಾಳೋ ಆಸ್ತಿನೂ ಹೋಯ್ತು, ಈ ಕಡೆ ನನ್ ಹುಡುಗಿನೂ ಒಂಟೋಗ್ಬಿಟ್ಲು ಎಂದು ಕುಸಿದು ಬಿದ್ದು ಹೊರಳಾಡುತ್ತಾ ರೋದಿಸಲು ಶುರುಮಾಡಿದ್ದನು ನಂಜುಂಡ. ಆದರೆ ಸುಬ್ಬಣ್ಣ ಪಟೇಲರ ಮುಖದಲ್ಲಿ ದುಃಖದ ಚಹರೆ ಮಾಯವಾಗಿ ಹೊಸ ಕಳೆ ಮೂಡಿತ್ತು. ಕೊನೆಗೂ ತನ್ನ ಮಗಳು ಗಿಡುಗನ ಕೈಯಿಂದ ತಪ್ಪಿಸಿಕೊಂಡು ಬಿಟ್ಟಳಲ್ಲ ಅನ್ನುವ ಸಮಾಧಾನದ ಎಳೆ ಅವರ ಮುಖದಲ್ಲಿ ಮೂಡಿತ್ತು. ತನ್ನನ್ನೇ ಬಿಟ್ಟು ಕಣ್ಣು ಬಿಟ್ಟಂತೆ ನೋಡುತ್ತಿದ್ದ ಹುಡುಗಿಗೆ, ನೀನೇನೋ ಇನ್ನೂ ಒಳ್ಳೆ ಗುಲ್ಡು ತರ ನನ್ನನ್ನೇ ನೋಡ್ತಾ ಇದೀಯಾ? ಇದು ಕನಸಲ್ಲ ಕಣೆ, ನಿಜಾನೇ. ನಿನ್ ಪಕ್ಕ ನಿಂತಿರೋದು ನಾನೇ, ನಿನ್ನ ಶುಂಠಿಶಂಕ್ರೆನೆ ಎಂದವನ ಎದೆಗಿ ಹೊರಗಿದ ಹುಡುಗಿ ಜೋರಾಗಿ ಅಳಲು ಶುರು ಮಾಡಿದವಳು ಮಗದೊಮ್ಮೆ ಅವನನ್ನ ಗಟ್ಟಿಯಾಗಿ ಅಪ್ಪಿಕೊಂಡು ಬಿಟ್ಟಿದ್ದಳು. ಇದೆಲ್ಲ ಹೇಗೆ ಸಾಧ್ಯ ಪ್ರಖ್ಯಾತವರೇ? ನಂಗೆ ನಿಜವಾಗ್ಲೂ ನಂಬೊಕ್ಕೆ ಆಗ್ತಿಲ್ಲ ಎಂದು ಆಶ್ಚರ್ಯದಿಂದ ಕಣ್ಣೀರು ಹಾಕುತ್ತಲೇ ಕೀಳಿದ ಹುಡುಗಿಗೆ, ಜೀವಕ್ಕೆ ಜೀವ ಕೊಡೋ ಇಂಥ ಸ್ನೇಹಿತರಿದ್ದಾಗ ಖಂಡಿತ ಎಲ್ಲಾನೂ ಸಾಧ್ಯ ಆಗತ್ತೆ ಕಣೆ. ಇವ್ರುಗಳಿರ್ಬೇಕಾದ್ರೆ ಅಸಾಧ್ಯನೂ ಸಾಧ್ಯ ಆಗತ್ತೆ. ನೀ ನನ್ನನ್ನ ಪ್ರೀತಿಸ್ತಾ ಇರೋ ವಿಷಯ ಹೇಗೂ ನಂಗ್ ಗೊತ್ತಾಗಿತ್ತಲ್ಲ, ಆದ್ರೂ ಅದ್ರ ಬಗ್ಗೆ ನಾನ್ ನಿನ್ಹತ್ರ ಕೇಳ್ದಾಗ ನೀನು ಇಲ್ಲ ಅಂತಾನೆ ಹೇಳ್ದೆ. ಅದಕ್ಕೆ ಇನ್ನೂ ನಿನ್ನನ್ನ ನಂಬ್ಕೊಂಡ್ ಕೂತ್ರೆ ಕೆಲ್ಸ ಆಗಲ್ಲ ಅನ್ನಿಸ್ತು. ಅದಕ್ಕೆ ನಿನ್ನೆ ರಾತ್ರಿಯೆಲ್ಲ ಕೂತು ಇದೇ ಪ್ಲಾನ್ ಬಗ್ಗೆ ನಾನು, ರಮ್ಯಾ ಮತ್ತೆ ಇವರಿಬ್ರೂ ಡಿಸ್ಕಷನ್ ಮಾಡಿ ಕೊನೆಗೂ ಆ ಪ್ಲಾನ್ ಸಕ್ಸಸ್ ಆಗೋ ಥರ ಮಾಡಿದ್ವಿ. ಈಗ ಹ್ಯಾಪಿನಾ ಎಂದು ಕೇಳಿ ಅವಳ ಹಣೆಗೊಂದು ತನ್ನ ಹಣೆಗೊಂದು ಗುದ್ದಿದ್ದನು ಪ್ರಖ್ಯಾತ್. ಅವನ ಆಪರಿಗೆ ನಾಚಿಕೊಂಡವಳ ಕಣ್ಣು ಮಂಜುಮಾಗಿ ಬಂದಿತ್ತು. ತಲೆ ಸುತ್ತಿದ ಅನುಭವ ಆದಾಗ ಅವನ ಎದೆಗೆ ಹೊರಗಿದ್ದಳು ಹುಡುಗಿ. ಅದರಿಂದ ಆತಂಕಪಟ್ಟುಕೊಂಡವನು, ಹೇ ಹೆಂಡ್ತಿ, ಏನೇ ಆಗ್ತಾ ಇದೆ ನಿಂಗೆ? ಈಗಷ್ಟೇ ಚೆನ್ನಾಗೇ ಇದೆಯಲೇ? ಇನ್ನೂ ನಾನೇನು ಮಾಡಿಲ್ಲ, ಅಷ್ಟು ಬೇಗ ನಿಂಗೆ ತಲೆ ಸುತ್ತು ಬಂದ್ಬಿಡುತ್ತಾ
ಎಂದು ಕೇಳಿದವನಿಗೆ, ನೀವು ನನ್ನನ್ನ ಬಿಟ್ಟು ಹೋದ್ಮೇಲೆ ನಾನೇನು ತಿಂದೇ ಇಲ್ಲ, ಅದಕ್ಕೆ ತಲೆಸುತ್ತು ಬರ್ತಾ ಇದೆ ಎಂದು ನುಡಿದಿದ್ದಳು ಹುಡುಗಿ. ಅವಳ ಮಾತು ಕೇಳಿದವನೋ ಮಾಲುಬಾಯಿ ಮತ್ತು ರತ್ನಮ್ಮಳ ಕಡೆ ಸುಡುನೋಟ ಬೀರಿದರೆ, ಮದುವೆ ಮಂಟಪಕ್ಕೆ ಹತ್ತಿದ ಮಾಲುಬಾಯಿ, ಏನು ಎಲ್ರೂ ಸೇರ್ಕೊಂಡು ಆಟ ಆಡ್ತಾ ಇದ್ದೀರಾ? ನಮ್ಗೆ ಗೊತ್ತಾಗದ ಹಾಗೇನೆ ಇಷ್ಟೊಂದೆಲ್ಲ ಒಳಸಂಚು ಮಾಡಿದ್ದೀರಾ? ನೋಡು, ನೀನ್ ಗೆದ್ದೆ ಅಂತ ತುಂಬಾ ಬೀಗ್ಬೇಡ. ನೀನವಳು ಕೊರಳಿಗೆ ತಾಳಿ ಕಟ್ಟಿದ ತಕ್ಷಣ ಅವಳಿಗೆ ಮದುವೆ ಆಯ್ತು ಅಂತ ಅನ್ಕೋಬೇಡ. ನೀನ್ ಕಟ್ಟಿದ ಈ ತಾಳಿಯನ್ನ ಕಿತ್ತು ಬಿಸಾಕೋಕೆ ನಂಗೆ ಎಷ್ಟೊತ್ತಿನ ಕೆಲ್ಸ ಎಂದು ಅವಳ ಕೈಗೆ ಕುಟ್ಟಿಗೆ ಹಾಕಲು ಮುಂದಾದರೆ, ಅವಳ ಕೈಗಳಿಗೆ ಕಬ್ಬಿಣದ ಕೋಳಗಳು ಬಂದು ಬಿದ್ದಿದ್ದವು. ಆಶ್ಚರ್ಯದಿಂದ ತನ್ನ ಕೈಗಳನ್ನ ಬಂಧಿಸಿದ ಕೋಳಗಳ ಕಡೆ ಅವಳು ದೃಷ್ಟಿ ಹಾಯಿಸಿದರೆ, ಅವಳ ಮುಂದೆ ನಿಂತಿದ್ದಾರೆ ಇನ್ಸ್ಪೆಕ್ಟರ್ ವಿಕ್ರಮ್ ಮತ್ತು ಅವರ ಸಹಚರರು. ಕಾನ್ಸ್ಟೇಬಲ್, ಅರೆಸ್ಟ್ ಮಾಡಿ ಅವರನ್ನ ಕರೆಕೊಂಡು ಹೋಗಿ ಜೀಪಿನಲ್ಲಿ ಕೂರ್ಸಿ. ಮಾಲುಬಾಯಿ, ನೀನು ಮತ್ತೆ ನಿನ್ ಕಡೆಯವರು ಸೇರಿ ಮುಂಬೈನಲ್ಲಿ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಇಲ್ಲೀಗಲ್ ದಂಧ ನಡೆಸ್ತಾ ಇದ್ದೀರಾ ಅಂತ ಕಂಪ್ಲೇಂಟ್ ಬಂದಿದೆ. ಸೊ ನಿನ್ನನ್ನ ಮತ್ತೆ ನಿನ್ ಕಡೆಯವರನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ನಿನ್ನನ್ನ ಒದ್ದು ಒಳಗ್ ಹಾಕ್ಬೇಕು ಅಂತ ಇಷ್ಟು ದಿನದಿಂದ ಕಾಯ್ತಾ ಇದ್ದೆ. ಎಷ್ಟು ಜನ ಹೆಣ್ಣುಮಕ್ಕಳ ಜೀವನನ್ನ ನೀನು ಹಾಳು ಮಾಡಿಲ್ಲ. ಈಗ ಅದಕ್ಕೆಲ್ಲ ಶಿಕ್ಷೆ ಅನುಭವಿಸೋ ಸಮಯ ಎಂದು ನುಡಿದ ಇನ್ಸ್ಪೆಕ್ಟರ್ ಪ್ರಖ್ಯಾತ್ನ ಕೈಕುಲುಕಿ, ಥ್ಯಾಂಕ್ ಯು ಮಿಸ್ಟರ್ ಪ್ರಖ್ಯಾತ್, ಈ ಕ್ರಿಮಿನಲ್ಸ್ಗಳನ್ನ ಅರೆಸ್ಟ್ ಮಾಡೋಕೆ ಹೆಲ್ಪ್ ಮಾಡಿದ್ದಕ್ಕೆ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ನುಡಿದು ಅಲ್ಲಿಂದ ರತ್ನಮ್ಮ ಮತ್ತು ಅವಳ ತಮ್ಮ ನಂಜುಂಡನನ್ನು ಸಮೇತ ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋದರು. ಬಂದ ಕಂಟಕಗಳೆಲ್ಲ ನಿರ್ವಿಘ್ನವಾಗಿ ಕಳೆದು ಹೋಯಿತು. ಪುರೋಹಿತರೆ, ನೀವು ಮುಂದಿನ ಶಾಸ್ತ್ರನ ಶುರು ಹಚ್ಕೊಳ್ಳಿ ಎಂದ ಭುವನ್ ಮತ್ತು ರಂಜಿತ್ರವರ ಮಾತಿನಂತೆ ಸಪ್ತಪದಿ ತುಳಿಯಲು ಮತ್ತೊಮ್ಮೆ ಹೇಳಿದ್ದರು ಶಾಸ್ತ್ರಿಗಳು. ಅವರ ಮಾತಿನಂತೆ ಆ ಅಗ್ನಿಕುಂಡದ ಸುತ್ತಲೂ 7 ಹೆಜ್ಜೆಗಳನ್ನ ಇಟ್ಟು ಸಪ್ತಪದಿ ತುಳಿದವರು ಒಬ್ಬರು ಒಬ್ಬರ ಮುಖವನ್ನ ನೋಡಿ ಮುಗುಳು ನಗ್ಗಿದ್ದರು. ತದನಂತರ ಅವಳನ್ನ ಸುಬ್ಬಣ್ಣ ಪಟೇಲರ ಹಟ್ಟಿರ ಕರೆದುಕೊಂಡು ಬಂದ ಪ್ರಖ್ಯಾತ್ ಅವರ ಆಶೀರ್ವಾದ ಪಡೆಯುವ ಸಲುವಾಗಿ ಅವರ ಕಾಲಿಗೆ ಬಿದ್ದರೆ, ತುಂಬು ಮನಸ್ಸಿನಿಂದ ಅವರಿಬ್ಬರಿಗೂ ಹರಸಿದ್ದರು ಸುಬ್ಬಣ್ಣ. ಅಂದು ಕೊನೆಗೂ ನನ್ ಮಗಳನ್ನ ಆ ರಾಕ್ಷಸರಿಂದ ರಕ್ಷಿಸಿಬಿಟ್ಯಪ್ಪ. ನನ್ ಕೊನೆ ಉಸಿರಿರೋ ತನಕನೂ ನಾನ್ ನಿನ್ಗ ಚಿಲರುಣಿ. ಇನ್ಮುಂದೆ ನನ್ ಮಗಳು ನಿನ್ ಸ್ವತ್ತು. ಅವಳನ್ನ ಹೂವಿನ ತರಹ ನೋಡ್ಕೊಳ್ತೀಯಾ ಅನ್ನೋ ನಂಬಿಕೆ ನಂಗಿದೆ ಎಂದವರು ಅವಳ ಕೈಯ ಮೇಲೆ ಪ್ರಾರ್ಥನಾನ ಕೈಯಿಟ್ಟರೆ, ಖಂಡಿತ ಮಾವ, ಪ್ರಾರ್ಥನಾ ನನ್ ಜೀವ. ಅವಳು ನನ್ನ ಎದೆ ಬಡಿತ. ಅವಳನ್ನ ಜೋಪಾನವಾಗಿ ನೋಡೋ ಜವಾಬ್ದಾರಿ ನಂದು ಎಂದು ಭರವಸೆ ಕೊಟ್ಟವನು, ಮಾವ, ನೀವು ಆಸೆಪಟ್ಟ ಹಾಗೆ ಈ ಆಸ್ತಿಯೆಲ್ಲ ನಿಮ್ಮಗಳ ಹೆಸರಲ್ಲೇ ಇರುತ್ತೆ. ಆ ಆಸ್ತಿ ಮೇಲೆ ಅವಳೊಬ್ಬಳೇ ಹಕ್ಕುದಾರಳು. ನೀವು ಕಷ್ಟಪಟ್ಟು ಮಾಡಿಟ್ಟ ಈ ಆಸ್ತಿ ಜಮೀನೆಲ್ಲ ಅವಳ ಪಾಲಿಗೆ ಸಿಗುತ್ತೆ. ಅದು ಸಿಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು ಎಂದ ಪ್ರಖ್ಯಾತ್ನ ಮಾತಿಗೆ ಮಂದಹಾಸ ಬೀರಿತರು ಸುಬ್ಬಣ್ಣ. ಮಗಳಿಗೆ ಚಿನ್ನದಂತ ಹುಡುಗ ಸಿಕ್ಕಿದ್ದಾನೆ ಅನ್ನುವುದೇ ಅವರಿಗೊಂದು ಖುಷಿಯ ವಿಷಯ. ಮಾವ, ಅಳಿಯಂದೆಲ್ಲ ಮಾತ್ಕತೆ ಮುಗ್ದಿದ್ರೆ ಮನೆಗ್ ಹೊರಡೋಣ್ವಾ? ಅಲ್ಲಿ ನಮ್ಗೋಸ್ಕರ ಒಬ್ರು ಕಾಯ್ತಾ ಇದ್ದಾರೆ ಎಂದ ರಂಜಿತ್ ಮತ್ತು ಭುವನ್ನ ಮಾತಿಗೆ ನಕ್ಕ ಪ್ರಾರ್ಥನಾ, ಪ್ರಖ್ಯಾತ್ ಎಲ್ಲರೂ ಮೈಸೂರಿನತ್ತ ಸುಬ್ಬಣ್ಣರವರ ಜೊತೆ ಪಯಣ ಬೆಳೆಸಿದ್ದರು. ಆಟ್ ದಿ ರೇಟ್. ಅಕ್ಕಿ ಸೇರು ರೆಡಿ ಮಾಡಿ ಇಟ್ಟು ಹೊಸ್ತಿಲಿನಲ್ಲಿಯೇ ಕಾಯುತ್ತಾ ಕುಳಿತಿದ್ದ ರಮ್ಯಾ ನವವಧೂವರವನ್ನ ಕಂಡು, ಬನ್ನಿ ಬನ್ನಿ ಹೊಸ ಮದುಮಕ್ಕಳು ಎಂದು ಖುಷಿಯಿಂದ ಆಹ್ವಾನಿಸಿದವಳು, ಅಂತೂ ಮದುವೆ ಮಾಡ್ಕೊಂಡೇ ಅವಳನ್ನ ಕರ್ಕೊಂಡ್ ಬಂದೆ ಅನ್ನೋ ಎಂದು ಪ್ರಖ್ಯಾತ್ ನನ್ನ ನೋಡಿ ನುಡಿದರೆ, ಹೌದು ಮತ್ತೆ, ನೀವ್ಹೇಗೋ ನಂಗೆ ಮದ್ವೆ ಮಾಡ್ಸೋ ಅಂದಾಜಲ್ಲಿ ಇರ್ಲಿಲ್ಲ, ಅದಕ್ಕೆ ನಾನೇ ಮದ್ವೆ ಆಡ್ಬಿಟ್ಟೆ ಎಂದು ನಗುತ್ತಲೇ ಉತ್ತರಿಸುತ್ತಾನೆ. ಅವನ ಮಾತಿಗೆ ಪ್ರಾರ್ಥನಾನ ಸೇರಿಸಿ ಅಲ್ಲಿದ್ದ ಎಲ್ಲರೂ ನಕ್ಕಿದ್ದರು. ಬಳಿಕ ಅವರಿಬ್ಬರಿಗೂ ಆರತಿ ಮಾಡಿದ ರಮ್ಯಾ ಸೇರು ಒದ್ದು ಅವಳನ್ನ ಒಳಬರುವಂತೆ ಹೇಳಿದ್ದಳು. ಅವಳು ಹೇಳಿದ ಹಾಗೆಯೇ ತುಂಬಿದ ಅಕ್ಕಿ ಸೇರನ್ನ ಒದ್ದು ಮನೆಯೊಳಗೆ ಗೃಹಪ್ರವೇಶ ಮಾಡಿದ್ದಳು ಹುಡುಗಿ. ಆ ಮನೆಯೊಳಗೆ ಅವಳು ಕಾಲಿಡುತ್ತಿರುವುದು ಹೊಸದೇನಲ್ಲ, ಆದರೆ ವ್ಯತ್ಯಾಸ ಇಷ್ಟೇ. ಹಿಂದೊಮ್ಮೆ ರಕ್ಷಣಿಗಾಗಿ ಅವನ ಮನೆಯೊಳಗೆ ಕಾಲಿಟ್ಟಿದ್ದಳು. ಈಗ ಅವನ ಮಡದಿಯಾಗಿ ತನ್ನ ರಕ್ಷಕನ ಜೊತೆ ಬಾಳುವೆ ನಡೆಸುವ ಸಲುವಾಗಿ ಕಾಲಿಡುತ್ತಿದ್ದಾಳೆ. ಕೆಲ ದಿನಗಳ ನಂತರ ತನ್ನ ಕೋಣೆಯಲ್ಲಿ ಅದೇನನ್ನೋ ಹುಡುಕುತ್ತಿದ್ದ ಹುಡುಗಿಗೆ ನೋಟ್ಬುಕ್ ಒಂದು ಕಣ್ಣಿಗೆ ಬಿದ್ದಿತ್ತು. ಅದು ಅವಳದ್ದೇ. ಕಾಲೇಜಿಗೆ ಹೋಗುವ ಸಮಯದಲ್ಲಿ ಅವನು ತೆಗೆದುಕೊಟ್ಟ ಪುಸ್ತಕ. ಅದನ್ನ ಕೈಗೆ ಎತ್ತಿಕೊಂಡವಳು ಪುಟಗಳನ್ನ ತಿರುವಿ ಅದರಲ್ಲಿ ಬರೆದಿದ್ದದ್ದನ್ನ ಓದಿದ್ದಳು. ಓದುತ್ತಾ ಇದ್ದ ಹಾಗೆ ಅವಳ ಮುಖದಲ್ಲಿ ನಗು ಮೂಡಿತ್ತು. ಅದು ಪ್ರಖ್ಯಾತ್ ಬರದ ವಾಕ್ಯಗಳು. ಅವಳು ಅವನನ್ನ ಬಿಟ್ಟು ಹೋದಾಗ ಬರೆದದ್ದು. ನೆನಪಿನಲ್ಲಿ ನೀನೀಗ ಎಂದಿಗಿಂತ ಸನಿಹ, ಅಳಿಸಲಾರೆ ನಾನಿಂದು ಮನದ ಗೋಡೆ ಬರಹ. ಸಹಿಯಾದ ವೇಳೆ ಸಹಗೀತೆಯೊಂದು ಮರೆಯಾಯತೇಕೆ ನೋಡು, ಅಲ್ಲೊಂದು ಸಾಲು ಇಲ್ಲೊಂದು ಸಾಲು ಬೇರೆತಾಗಲೇನೆ ಹಾಡು. ಎದೆಯಾಳದಿಂದ ಮಧುಮೌನ ಒಂದು ಕರೆವಾಗ ಜಂಟಿಯಾಗಿ, ಇಲ್ಲೊಂದು ಜೀವ ಅಲ್ಲೊಂದು ಜೀವ ಇರಬೇಕೇ ಒಂಟಿಯಾಗಿ. ಹೃದಯ ಬಡಿತ ಇದು ನಿಂದೇ ಪ್ರಖ್ಯಾತ್, ಕೊನೆಯ ಬಡಿತ ನಿನ್ನೆಸರೇನೆ. ಹೇಗೆ ಹೇಳಲಿ ಹುಚ್ಚು ಈ ಪ್ರೀತಿಯ, ಏನಾದೆ ನಾನು ಏನಾದೆ, ಎಲ್ಲ ತಿಳಿಸೋಕ್ಕಿಂತ ಮುಂಚೆ ಹೀಗಾದೆ ಎಂದು ಉಸಿರಿದ್ದಳು ಹುಡುಗಿ.
ಆ ಮಾತು ಕೇಳಿ ಅವನ ಮುಖದಲ್ಲೂ ಕಿರುನಗೆ ಮೂಡಿತ್ತು. ಎದೆಗೆ ಒರಗಿದ ಮಡದಿಯನ್ನ ಬಳಸಿದ್ದನು ಆತ. ಅವನ ಎದೆಗೆ ಒರಗಿದ್ದ ಮಡದಿ ಅವನ ಹೃದಯದ ಬಡಿತವನ್ನೇ ಆಲಿಸುತ್ತಿದ್ದಳು. ಆ ಹೃದಯದ ಬಡಿತದ ಕಣಕಣವು ನುಡಿಯುತ್ತಿದ್ದವು, ಹೃದಯ ಬಡಿತ, ಇದು ನಿಂದೆ, ಹೃದಯ. ಶುಭಂ. ಈ ಕಥೆಗೆ ಪ್ರೋತ್ಸಾಹ ನೀಡಿದ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ದಯವಿಟ್ಟು ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಒಂದೆರಡು ವಾಕ್ಯದಲ್ಲಿ ತಿಳಿಸಿ. ಇನ್ನು ಮುಂದೆ ಕೂಡ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ.